ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿರಿ ನೋಡ್ರಿ ನಾವು 7 ಗಂಟೆ ಆಗೈತಿ ಈಗ ಲಾಗ್ ಶುರು ಮಾಡಾಕತ್ತೀವಿ ಮುಂಜಾನೆ ನಾವು ಒಂದಿಟ್ಟು ಕಲ್ಲೇ ಇಲ್ಲ ಬಿಜಿ ಇವತ್ತು ಫುಲ್ ಡೇ ಸಿಕ್ಕಾಪಟ್ಟೆ ಕೆಲಸ ಇದ್ದು ಇನ್ನೂ ಕೆಲಸ ಅದಾವ ನಾವು ನಿನ್ನೆ ಏನು ಶಾಪಿಂಗ್ ಮಾಡ್ಕೊಂಬಂದೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ನೋಡ್ರಿ ಹೆಂಗೆ ಅನಿಸ್ತಾ ಅಂತೇಳಿ ಹೇಳ್ರಿ ಇವನ್ನ ಇವನ್ ತೊಗೊಂಡೇವಿ ಅಂತ ಹೇಳಿದ್ಯಲ್ಲ ಎರಡು ಗಣೇಶನ ತೊಗೊಂಡೇವಿ 2 ಹೂವಿನ ತೊಗೊಂಡೇವಿ ಇರ್ಲಿ ಅಂತ ಹೇಳಿ ಎಕ್ಸ್ಟ್ರಾ ಕೊಟ್ಟಾರ ನಾಳೆಗೆ ಯೂಸ್ ಮಾಡಕ್ ಬರ್ತೈತೆ ಅನ್ಕೊಂಡು ಮೊದಲನೇದು ಡ್ರೆಸ್ ನೋಡ್ರಿ ಇದು ಜೀನ್ಸ್ ಪ್ಯಾಂಟ್ ಯಾರಿಗಂತ ಹೇಳಂಗಿಲ್ಲ ನಾನು ಇವ ನೆಕ್ಸ್ಟ್ ವಿಡಿಯೋ ನೋಡ್ರಿ ಯಾರಿಗಂತ ಹೇಳಿ ಗೊತ್ತಾಕೈತಿ ಮ್ಯಾಗ ಹಿಂಗೈತಿ ನೋಡ್ರಿ ಇದು ನಾನು ವೆಸ್ಟರ್ನ್ ಡ್ರೆಸ್ ಬರ್ತಾವಲ್ಲ ಅದನ್ನ ತಗೊಳಕತ್ತಿದ್ನಿ ಇವರು 3 ಮಂದಿ ನಮ್ಮ ಮನೆಯವ್ರು ಏನಂದ್ರೆ ಅದು ಬೇಡ ಚಂದ ಇತ್ತು ನನಗೆ ಲೈಟ್ ಕಲರ್ ಇತ್ತು ಚಂದ ಇತ್ತು ಅದ್ರ ಪ್ಯಾಂಟ್ ಚಂದ ಇತ್ತು ಪ್ಯಾಂಟ್ ಬರ್ತೈತೇನಿಲ್ಲ ಅಂತೇಳಿ ಬೇಡಂತ ಇವ್ರು ಎಲ್ಲರೂ ಇದನ್ನ ಚಾಯ್ಸ್ ಮಾಡಿದ್ರು ಹಾಗಾಗಿ ಇದನ್ನ ತೊಗೊಂಡ್ವಿ ಕೀರ್ತಿಗಂತರೂ ಅಲ್ಲ ಕೀರ್ತಿಗೆ ಬರಂಗಿಲ್ಲ ಇವ 4 ವರ್ಷದಂತ ಕೊಟ್ಟಾರಾದ್ರೆ ಸ್ವಲ್ಪ ದೊಡ್ಡ ಆಗೋದೇನು ಈಗ ಹಾಡು ಮಡ್ಚಿಟ್ರಪ್ಪ ಮತ್ತೆ ಇನ್ನು ಅಡುಗೆ ಮಾಡ್ಬೇಕು ನಾ ಅಡುಗೆ ಭಾಳ ಮಾಡ್ಬೇಕು ಸೀರೆ ನೋಡ್ರಿ ಜೋಡಿ ಮ್ಯಾಗ ತಂದೇನಿ ನಿಮ್ಗೆ ಕಲರ್ ಹೆಂಗೆ ಕಾಣಿಸ್ತೈತೇನೋ ಚಂದ ಅದ ಇವ ಜೋಡಿ ಮ್ಯಾಗ ಯಾಕೆ ತಂದೇನಂತ ಹೇಳಿ ನಿಮಗೆ ನೆಕ್ಸ್ಟ್ ಲಾಗ್ ಬರ್ತೈತಲ್ಲ ಗೊತ್ತೈತಿ ಗೊತ್ತಾಕೈತಿ ಒಂದು ಈ ಕಲರ್ ಐತಿ ಇದ ಗ್ರೀನ್ ಬಾರ್ಡರ್ ಐತಿ ಇದು ಡಾರ್ಕ್ ಬ್ಲೂ ಬಾರ್ಡರ್ ಐತಿ ಈ ಥರ ಐತಿ ಚಂದ ಕಂಡು ನನಗೆಲ್ಲ ಚಂದ ಕಂಡು ತಗೊಂಡೇನಿ ಒಳಗೆ ಹೆಂಗೈತಿ ಒಳಗೆ ಚಲೋ ಇರ್ತಾವ ಅವ್ರ ಅಂದಾರಲ್ಲ ಇವು ಬ್ಲೌಸ್ ಪೀಸ್ ಒಂದು 5 ಸೇಮ್ ಕಲರ್ ತೊಗೊಂಬಂದೇನಿ ಮುತ್ತೈದೆಯರಿಗೆಲ್ಲ ಹಾಗಾಗಿ ಸೇಮ್ ಕಲರ್ ಇರಲಿ ಅಂತೇಳಿ ನಾನು ಗ್ರೀನ್ ತೊಗೊಳಕತ್ತಿದ್ದೆ ನಮ್ಮ ಮನೆಯವ್ರು ಬ್ಯಾಡ ಅಂತಂದ್ರೆ ಹಾಗಾಗಿ ಬ್ಲೂ ತೊಗೊಂಡೆ ಮತ್ತು ಇವು ಎಕ್ಸ್ಟ್ರಾ ಇರಲಿ ಅಂತೇಳಿ ತೊಗೊಂಡೇವಿ ಉದಿನ ಕಡೆ ತಗೋಪ ಮ್ಯಾಗ ಒಳಗೆ ಇಟ್ಬಿಡು ಅಲ್ಲಿದಾಗಿ ಫುಲ್ ಡಲ್ ಇದೆ ಫುಲ್ ಆಗ ಶಾಪಿಂಗ್ ಹೇಳಬಾರ್ದಂಗೆಲ್ಲ ಯಾರ್ಯಾರು ಬರ್ತಾರ ಅನ್ನೋದು ನೀವು ಗೆಸ್ ಮಾಡ್ರಿ ಇದು ಹಿಂಗೈತಿ ನೋಡ್ರಿ ಯಾಕಂದ್ರೆ ತೆಗಿದ್ ನಾವು ಒಂದೇ ಅಂಗಡಿ ತೆಗ್ದಿತ್ತಲ್ಲ ಆಪ್ಷನ್ಸ್ ಇರಲಿಲ್ಲ ಮತ್ತು ನಮ್ಗೆ ಹೋಗಾಕ ಹಂಗಾಗಿ ಇದು ಮ್ಯಾಗಿಂದ ಜೀನ್ಸ್ ಜಾಕೆಟ್ ಐತಿ ಇದಕ್ಕೆ ಪ್ಯಾಂಟ್ ಒಳಗೆ ಜೀನ್ಸ್ ಪ್ಯಾಂಟ್ ಈ ಥರ ಐತಿ ನೋಡ್ರಿ ಹೆಂಗೈತಿ ಇದೆ ಡ್ರೆಸ್ ಲೈಟ್ ಕಲರ್ ಇಷ್ಟ ಆಕ್ಕವ ಹಳದಿ ಕಲರ್ ಐತಿ ಇವು ನಿಮ್ಮೋನ ಯಾವ್ಯಾವ ಏನೇನೋ ಒಟ್ಟಿನಲ್ಲಿ ನಿಮ್ಮ ಕ್ಯಾರಬೆ ನೀವು ಹಾಕೊಂಡು ಒಯ್ತೀರ ಎಷ್ಟು ಅವನು ಟಿ ಶರ್ಟ್ ನೋಡ್ರಿ ನಮ್ಮ ವಿಠಲ್ ಅಂತ ಇದನ್ನ ಎಷ್ಟು ಸಲ ಅಂದ್ರ ತಗೊಂಡ ಮಮ್ಮಿ ಇದು ಬೇಡ ಮತ್ತು ಮಮ್ಮಿ ಇರದೇ ಇಲ್ಲ ಮಮ್ಮಿ ಇದು ಬೇಡ ಇದೇ ಇಲ್ಲ ಯಾಕಂದ್ರೆ ಕ್ವಾಲಿಟಿ ಚಾಯ್ಸ್ ಮಾಡೋದು ನಾವು ಕಲರ್ ಚಾಯ್ಸ್ ಮಾಡೋದು ಅವ್ರು ಹಾಕೊಳ್ಳಾರಲ್ಲ ಅವ್ರಿಗೆ ಯಾವ್ದು ಬೇಕಂತೇಳಿ ಹಾಕೋಪ್ಪ ಇವ್ ನಿಕ್ಕರ್ನ ಅಂಡ್ರ್ ಬೇರೆ ಇನ್ನ ಇವು ಹೌದಾ ಬನೇನ ಇವನ್ ಬನೇನ್ ತಗೊಂಡೆ ಹಾಕಂಗೆ ಕೊಡಿ ಮಸ್ತಾ ಇವು ದಿನ ಹಾಕೊಳಕ ನೈಟ್ ಪ್ಯಾಂಟ್ ಇವು 2 ಬನೇನು 2
ಟಿ ಶರ್ಟ್ ಒಬ್ಬೊಬ್ಬರಿಗೆ ಹಿಂಗಿಷ್ಟ ಆಯ್ತು ನೋಡಿ. ನೀವು ಅಮೌಂಟ್ ಎಷ್ಟು ಅಂತೀರಿ? ಎಷ್ಟು ಆತೀನಿ ನಮ್ಮ ಮನೆಯವ್ರ ರೊಕ್ಕ ಕೊಟ್ಟಾರ, ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಸ್ತಿನ ಮಾಡಿ ಶಾಪಿಂಗ್ ಇವತ್ತು ನಾನು ಮಾಡ್ಬೇಕಂತ ನೀವು ಮಮ್ಮಿ ಹಂಗೆ ಹೋಗ್ತೀನ ಹಂಗೆ ಇಲ್ಲ ಇಷ್ಟ ತೋರಿಸ್ತೇನೆ ಆ ಪಿಕ್ಚರ್ದಲ್ಲಿ. ಇದು ಊತನ್ ತೊಳಿನ ತಗೊಂಡಿವಿ ಟಿ ಶರ್ಟ್. ಅಲ್ಲಿ ತೋರಿಸಿದ ಅಂತವ್ರಿ, ಅಲ್ಲಿ ತೋರ್ಸಿದಲ್ರಿ ನಿನ್ನಿಲ್ಲ ಆದ್ಮೇಲೆ ನೋಡಿರ್ಲ ಅಂತಾವ. ತೋರ್ಸೋದಲ್ರಿ ಮರ್ಚಾಕ್ ತ್ರಾಸ ಆಕೈತಿ. ಮತ್ತೆ ಇವು 2 ಕಲರ್ ನಿಮ್ದು ನೈಟ್ ಪ್ಯಾಂಟ್ ಮತ್ತು ಬನೀನ್. ನಮ್ಮೆಲ್ಲರೂ ಬನೀನ್ ಚಂದ ಅದಾವ. ಅವ ಈಗ ಸೈಜ್ ಅವ್ನು ಸಿಗ್ಲಿಲ್ಲ ಇದು ಕ್ವಾಲಿಟಿ ಒಳಗೆ ಚಂದ ಹಾಕೊಂಡ ನೋಡ್ತಿರ್ಲ. ಯಾವಾಗಿದ್ರು ಅವ್ರು ಬನೀನು ನಿಕ್ಕಂದಾಗ ಇರ್ತಾವ. ನೋಡ್ರಿ ಇದು ನೈಟ್ ಡ್ರೆಸ್ ಇಂತ ಸಿಗ್ಲಿಲ್ಲ. ಕ್ಯಾರಿ ಬ್ಯಾಗ್ ಹಾಕೊಂಡಿದ್ದಲ್ಲ ಏನೋ ಸುಮ್ಮನೆ ನನ್ನ ಧ್ವನಿನ ಕೆಲಸ ಆಗಿಲ್ಲ ಅವ್ರಿಗೆ. ಟಿ ಶರ್ಟ್ ಹೆಂಗೈತಿ ಎಲ್ಲ ಐತಿ ಅವ್ರಿಗೆ. ಮಮ್ಮಿ ಒಟ್ಟ ಹಾಕೊಂಡ ಓಕೆ ಮನೆಗೆ ಇಲ್ಲಿ ಇಬ್ರ ಹೋಗ್ರಿ. ನಾ ಇಲ್ಲೇ ಇರ್ತೇನೆ, ಆಕೆಲ್ಲ ಇರ್ತಾವಂತ. ಜಾಕ ನೋಡಿ ಜಾಕ ನಿಮ್ಮ ಬಾ ಅಂತ ಹೇಳಿ ಮಾಡಪ್ಪ ಬರ್ತಾವ ಏನಿಲ್ಲ. ಅಮ್ಮಗೆ ಹೇಳಪ್ಪ ಬಾಂತಕಿ. ಆಕೆ ಈ ಸಲ ಬೇಕು ನೋಡ್ರಿ ದೇವಿ. ಆಕೆ ಎಬಸ್ ಅಷ್ಟು ಲೋಟೇನು ಬೇಡ ಹೇಳು ಮಮ್ಮಿ ಬಾಂಧ ಅಂತೇಳಿ. ನೀವು ಧೋತಿ ಪ್ಯಾಂಟ್ ಈ ಸಲ ಧೋತಿ ಪ್ಯಾಂಟ್ ತೊಗೊಂಡಿ. ಒಂದು ರೆಡ್ ಒಂದು ವೈಟ್. ರೆಡ್ ವೈಟ್ ಈಗ ಇಷ್ಟ ಇವ್ರಿಗೆ ಡಬಲ್ ಧಮಾಕ ಅಂತೇಳಿ. ಡಬಲ್ ಧಮಾಕ್ ಇನ್ನು ಇವ್ರ ಮದುವೆ ವಯಸ್ಸಿಗೆ ಬರೋ ಮಟ ಅರ್ಬಿನ ಕೊಡ್ಸಂಗಿಲ್ಲ ನಾವು ಅಂತೇಳಿ. ಅರ್ಧ ಥರ ಹಾಕೊಂಡ ಅಡ್ಯಾಡ್ಲಿ, ಅರ್ಧ ಥರ ಹಾಕೊಂಡ ಅಡ್ಯಾಡ್ರಿ ಹಂಗಾರ ಅಡ್ಯಾಡ್ರಿ ನಮ್ಗೇನಾಗುತ್ತೆ. ಏನು ಚಿಕ್ಕ ಚಿಕ್ಕದವ ಚಿಕ್ಕ ಚಿಕ್ಕ ಇಲ್ಲ. ಎಷ್ಟು ಶಾಪಿಂಗ್ ನೋಡ್ರಿ ಮಹಾನವಮಿ ಹಬ್ಬದ ಶಾಪಿಂಗ್. ಇದು ಕಾಟನ್ ಸೀರೆ, ಕಾಟನ್ ನಡ್ಕೊಂತಿಲ್ಲ ಅಕ್ಕಿಗತ್ತೆ ಹಾಡ್ಕೊಂಡು ಹೋಗ್ರಿ. ನಡ್ಕೊಂತ ಹೋಗೋದನಂತ. ಈಗ 7 ಗಂಟೆಗೆ ಬೆಳದಂಗಿಲ್ಲ ನೀಲ್ ಇರ್ತೀವ. ಯಾರು ಕತೆ ಅಂಜಿಕೆ ಯಾಕೆ ಬರ್ತೈತಿ? ಅದಕ್ಕೆ ಕಳ್ಸಿಬಿಡ್ತಾವ ಒಂದು ಎಲ್ಲಿ ಕತ್ಲಾಗೈತೆ ಅಲ್ಲ ಇಲ್ಲಿ ಬೆಳಕಾಗೈತಿ. ಕಳಿಸ್ಬಿಡ್ತಾ ಬ್ಯಾಟ್ರಿ ತಗೊಂಡು ಹೋಗೋ ಬ್ಯಾಟ್ರಿ ತಗೊಂಡು. ನಮ್ದು ನಾಳೆ ಪ್ರಿಪ್ರೇಷನ್ ಈಗ ಶುರುವಾಗೈತೆ ನೋಡ್ರಿ. ಹಸಿ ಖಾರ ಬೇಕು ಹಂಗಾಗಿ ನಿಲ್ಕೋದಿಲ್ಲ. ಮೆಣಸಿನ್ಕಾಯಿ ಹುರ್ಕೊಂಡು ಇನ್ನು ಮೆಣಸಿನ್ಕಾಯಿ ಒಳದಾಗ ರುಬ್ತೇನೆ. ಇಲ್ಲೇನು ಮಿಕ್ಸಿಗೆ ಹಾಕೋದಿಲ್ಲ. ಮಿಕ್ಸಿಗೆ ಹಾಕಿದ್ರೆ ಮತ್ತು ಅದನ್ನು ತೊಳೆಯ ಮಾಡ ಅಂಥೇಳಿ ಇನ್ನು ಕೆಲಸ ಇನ್ನು ಅಡುಗೆ ಮಾಡ್ಬೇಕು. ಏನಾರು ತುಂಬ ತೆಗ್ದಿದ್ರು ನಮ್ಮ ಹುಡುಗರು ಮೆಣಸಿನ್ಕಾಯಿ ತೊಳೆದು ಇಟ್ಟಿದ್ನಿ ಆರ್ಯಾವು. ಹೂ ತಗೋ ಮಾಡಿ ಹೇಳಿದ್ನಿ ನಮ್ಮ ಮನೆಯವ್ರಿಗೆ. ಹೂ ತಂದಾರ ಹಬ್ಬದ ಚಲೋ ಮಲ್ಲಿಗೆ ಮಲ್ಲಿಗೆ ನಿಂಬೆ
ಇದ್ದಾಳೆ ಇದು ಚಾವಿ ಮ್ಯಾಗ ಇಡಬೇಕು ಅವ್ನು ಎಲ್ಲಿ ನೋಡ್ರಿ ದೇವ್ರಿಗೆ ಉಡಿ ತುಂಬಾಕ ಮುತ್ತೈದಾರಿಗೆ ಮತ್ತು ಇಷ್ಟು ದೇವ್ರುಗಳಿಗೆ ಉಡಿ ತುಂಬಾಕ ಜೇನುತುಪ್ಪ ನೋಡ್ರಿ ಇದು ಅಭಿಷೇಕ ಮಾಡಕ್ಕ ಬಡದ ತೋರಿಸ್ಬಿಡಿಯಲ್ಲ ನಿಂತೈತೆ ಮತ್ತೆ ಅದು ಅಭಿಷೇಕ ಸರ ಏನೇನು ಐತದ್ರೊಳಗ ಒತ್ತೋತಿ ಅನ್ನ ಅರಿಶಿನ ಬೇರೆ ಅಕ್ಕಿ ಕಲ್ಸಕ್ರಿ ಅವೇ ಹಾಕಿರ್ತಾವ ಅವು ಇದ್ರ ನೋಡಲ್ಲ ಉಡಿ ತುಂಬಾಕೆ ಎಲ್ಲ ಕೊಟ್ಟಿರ್ತಾರೆ ಏನಾದ್ರೊಳಗೆ ನಾ ಜೇನುತುಪ್ಪ ಅಷ್ಟೇ ತೊಗೊಂಬಂದಿದ್ದೆ ಇಲ್ಲ ಮತ್ತೇನಾದ್ರು ತೋರಿಸ್ಬಿಡಿ ಇದೆಲ್ಲ ಮುತ್ತೈತಿ ಬಾಡಿ ಸೊಪ್ಪು ನೋಡ್ರಿ ಮಸಾಲೆ ಬಿಡೆ ಸೊಪ್ಪು ಊಟ ಆದಿಂದ ತಿನ್ನಾಕ ಹಂಗ ಮತ್ತೆ ಬೇರೆ ಕುಲಾನು ತಂದ್ರಿ ಹೌದಣ್ಣ ಸಪ್ಪನ ಅದಾನ ಎಲ್ಲಿ ಬಿಡ ಬಿಚ್ಬೇಡ ಇಲ್ಲ ಬೀಸಾಕೋದು ಒಂದು ಡಜನ್ ಒಂದು ಡಜನ್ ಇಲ್ಲ ಒಂದು ಡಜನ್ ಬಾಳೆಹಣ್ಣು ನೋಡ್ರಿ ದೇವ್ರಿಗೆ ಎಷ್ಟದ ಇಲ್ಲ ಒಂದು ಡಜನ್ ಅಭಿಷೇಕ ಮಾಡಕ್ಕ ಸದ್ಕದ ಅಕ್ಕಿ ನೋಡಿ ಇವ ಶರ್ಕ ಗೋಧಿ ನೋಡ್ರಿ ಇವ ಸದ್ಕದ ಅಕ್ಕಿಯವ ಪಾಲಿಶ್ ಮಾಡಿದ್ದು ಹುಗ್ಗಿ ಮಾಡಾಕದ 1.5 kg ಅದಾವು ಎಲ್ಲ ಹರ್ಕೊಂಡ್ ಕುಂತಿ ನೋಡ್ರಿ ತುಂಬ ಅರ್ಧದಾಗಿನ ಗಿರ್ದ ಕೆಲಸ ಆಗಿಲ್ಲ ಬದ್ನಿಕಾಯಿ ತಗೊಂಬಂದಿದ್ದಾನ ಬದ್ನಿಕಾಯಿ ₹60 kg ನೋಡ್ರಿ ಈಗ 6 ಕಿಲೋ ಬೆಲ್ಲ ನೋಡ್ರಿ ಇದು 6 ಕಿಲೋ 100 kg ಕಡಿಬೇಕದ 6 kgಗೆ 6 ಕಿಲೋ ಬೆಲ್ಲ ಸಂತೆ ನೀನ್ ಭಾಳ ಮಾಡ್ಕೊಂಡು ಅದನ್ನ ತೋರಿಸ್ಲಿಲ್ಲ ನಮ್ಗೆ ಗೋಡಂಬಿ ದ್ರಾಕ್ಷಿ ಉತ್ತತ್ತಿಯನ್ನು ಉಡಿ ತುಂಬ ಜಾಡಿ ಎಲ್ಲ ನಾಳೆಗೆ ಶೇರ್ ಮಾಡ್ಕೋತೀವನ ಹಿಂಗೈತ್ ನೋಡ್ರಿ ಬರಬ್ಬರಿ 15 ದಿನ ಆತಂತ ಹೇಳೋದು ಅದ ನಿಂತ ನೀರು ಕುಡಿಯೋಕ್ಕಾಗಲ್ತ ಕುಂದು ಕೂತಿದಾಕಾಗಲ್ತ ಅಷ್ಟೇ ಕೆಲಸ ಹುಡುಗರಿಗೆ ಹಂಗ ಕೆಲಸ ಆಗತೈತಿ ದೊಡ್ಡವ್ರಿಗೆ ಹಂಗ ಕೆಲಸ ಆಗತೈತಿ ಹುಣಸೆ ಹಣ್ಣ್ರಿ ಹಿಂಡಿ ಅರಕಲ್ಲ ಕಟ್ಟಿನ ಸಾರಿಗಳ ಅದು ಹಳಿ ಹಾಕಿರೋ ಕಪ್ಪು ಕೆಟ್ಟ ಅದಕ್ಕೆ ಹೊಸ ಹುಣಸೆ ಹಣ್ಣು ಹಾಕಿದ್ರ ಕಲರ್ ಹಂಗೆ ಇರ್ತದೆ ಅವೇನಾ ಹುಣಸೆ ಬಂದ್ಬಿಡ್ತೀನಿ ರೊಡಿಯಲ್ಲಿ ನಿಂತೈಕೆ ಮತ್ತೆ ಅಡುಗೆ ಮಾಡೋದು ಎಲ್ಲ ಹೊಂದಿಸಿ ಇಟ್ಕೊಳ್ಳೋದು ಎಲ್ಲ ಒಮ್ಮೆ ಮಾಡಾಕತ್ತೆ ನೋಡ್ರಿ ಮೆಣಸಿನ್ಕಾಯಿ ಹುರಿದ ಹೊರಗಿಟ್ಟೇನಿ ಗಾಳಿಗೆ ಆಗ್ಬೇಕವ ಅದು ಒಳ್ಳು ತೊಳೆದೇನದನ್ನ ಅನ್ನ ಮತ್ತು ಮಜ್ಜಿಗೆ ಸಾರು ಮಾಡ್ಬೇಕಂತ ಅನ್ಕೊಂಡೇನಿ ಇದು ಹಿಟ್ಟಿನ ಪಲ್ಯ ಮಾಡಿದ್ನಿ ಹಿಟ್ಟಿನ ಪಲ್ಯ ಐತಿ ಹಿಟ್ಟಿನ ಪಲ್ಯ ಅಂದ್ರೆ ಜುಣುಕ್ ಐತಿ ಹಾಗಾಗಿ ಮಜ್ಜಿಗೆ ಸಾರು ಇದಟ್ಟಾದ್ರೆ ಸಾಕು ಅಂತೇಳಿ ಅನ್ಸಾಗತೈತಿ ರೊಟ್ಟಿ ತಿದಾವಲ್ಲ ರೊಟ್ಟಿ ಅಂತ ಸ್ಟಾಕ ಮಾಡಿಟ್ಟೇನಿ ನೀ ತಿರುದ್ ಬೇಡ ಕೈಗೆ ಏನಾದ್ರು ಮಾಡ್ಕೋತಿ ಇದನ್ನ ಕಟ್ ಮಾಡಿದ್ರೆ ಅದನ್ನೇ ಇಲ್ಲಿ ಇದ್ರ ಮ್ಯಾಗ ಇಟ್ಟು ಕಟ್ ಮಾಡ್ಬೇಕು ಕೈ ಏನಾದ್ರು ಮಾಡ್ಕೊಳ್ಳಿ ಕಲ್ ಮ್ಯಾಗ ಕೈಗೆ ಏನಾದ್ರು ಮಾಡ್ಕೊಂಡಿ ಯಾವಿಲ್ಲ ಅಲ್ಲಿದಾವ ನಮ್ಮ ವಿಠಲಾಗ ಕರಿಬೇವು ತಗೊಂಬ ಅಂತ ಹೇಳಿನಿ ಇಷ್ಟಕ್ಕೊಂದು ಕರಿಬೇವು ಮುರ್ಕೊಂಬಂದಾಗ ಗಿಡದಾಗಿಂದ ನಾನು ಅವ್ರಿಗೆ ಏನಾರು ತರಬೇಕಾದ್ರೆ ಎಡ ಕಡ್ಡಿ ತೊಗೊಂಬ ಅಂದ್ರೆ ಒಂದು ಹಿಡಿ ತೊಗೊಂಬಂದಿರ್ತಾರೆ ಒಂದು ಹಿಡಿ ಎಷ್ಟು ಮತ್ತು ಒಂದು ಹಿಡಿ ತೊಗೊಂಬ ಅಂದ್ರೆ ಒಂದು ತೆಕ್ಕೆ ತಂದಿರ್ತಾರೆ ಹಿಂಗೆ ಅದಾರ ನೋಡ್ರಿ ನಮ್ಮ ಹುಡುಗರು ಈಗ ಚುರ್ಮರಿ ಖಾರ ಹಚ್ಬೇಕು ಇದನ್ನ ತೊಳೆದೈತಿ ಚುರ್ಮರಿ ಖಾರ ಹಚ್ಚೋದು ಏನು ಶೇರ್ ಮಾಡ್ಕೊಳಂಗಿಲ್ಲ ಯಾಕಂದ್ರೆ ಮತ್ತೆ ವಿಡಿಯೋ ಲೆಂತ್ ಆಕೈತಿ ನಾನು ತೋರ್ಸೇನಿ ಸಾಕಷ್ಟು ವಿಡಿಯೋದಲ್ಲಿ ತೋರ್ಸೇನಿ ಮತ್ತು ಈಸಿನೂ ಕೂಡ ಅದ ಚುರ್ಮರಿ ಖಾರಕ್ಕೆ ಬೆಳ್ಳುಳ್ಳಿ ಮತ್ತು ಶೇಂಗಾ ಪುಟಾಣಿ ನಾವು ಎಷ್ಟು ಹಾಕ್ತೇವೆ ಅಷ್ಟು ಮಸ್ತ್ ಅಕ್ಕವು ಸ್ವೀಟ್ ಏನು ಮಾಡೋಂಗಿಲ್ಲ ಖಾರನ ಮಾಡ್ತೀನಿ ಇಲ್ಲ ಸ್ವೀಟ ಮಾಡ್ತೀನಿ ಬಿಡಿ
ಸ್ವೀಟ್ ಅಂದ್ರೆ ಸಕ್ರೆ ಪೌಡರ್ ಹಾಕೋದು, ಖಾರ ಅಂದ್ರೆ ಸಕ್ರೆ ಪೌಡರ್ ಸ್ಕಿಪ್ ಮಾಡೋದು, ಇಷ್ಟ ನೋಡ್ರಿ. ನಾನು ಲಾಸ್ಟಿಗೆ ತೋರಿಸ್ತೇನೆ ಮಾಡಿ ಅದಿಂತ. ಚುರುಮರಿ ಖಾರ ಹಚ್ಚೋದಾದ್ ನೋಡ್ರಿ. 10 ಸೇರು ಅದಾವ ಏನು, ಅಥವಾ ಇನ್ನು 15 ಸೇರತಿ ಅದಾವೇನು, 20 ಸೇರಿನ ಬುಟ್ಟಿ ಹೌದೇನೋ, ಹೌದಂತ ಅನ್ಸತ್ತ. ಇಷ್ಟ್ಯಾಕೆ ಹಚ್ಚೇನ ಅಂತೇಳಿ ಎಲ್ಲರಿಗೂ ಗೊಂದಲ ಇರ್ಬೋದ. ಯಾಕಂತೇಳಿ ಪ್ರತಿಯೊಂದು ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲ ಲಾಗ್ ಅಂತಿರಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಹಬ್ಬ ಅಂತಂದಿಂದ ಅಡುಗೆ ನಾನು ಯಾವಾಗಲೂ ಕಡಿಮೆ ಮಾಡಿಲ್ಲ. ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ನಾನು ಹಬ್ಬಕ್ಕೆ ಇದ್ರೂ 15 ಮಂದಿ 20 ಮಂದಿ ಅಡುಗೆ ಐತಿ ಒಬ್ಬಕ್ಕೆ ಮಾಡೀನಿ. ಮಾಡೋಷ್ಟು ಶಕ್ತಿ ದೇವ್ರು ಕೊಟ್ಟಾನ, ಇನ್ನೊಬ್ಬರಿಗೆ ಉಣ್ಸೋಷ್ಟು ದೇವ್ರ ಶಕ್ತಿ ಕೊಟ್ಟಾನ. ಖುಷಿ ಆಕೈತೆ ನನಗೆ. ಹಬ್ಬ ಆದ್ರೆ ಕೆಲಸ ಡಬಲ್ ತ್ರಿಬಲ್ ಅಕ್ಕವ, ಅದು ಪರವಾಗಿಲ್ಲ. ವರ್ಷಕ್ಕೊಮ್ಮೆಲ್ಲ ಮಾಡೋದ ಖುಷಿ ಆಕೈತಿ. ಇನ್ನು ಖಾರ ಅದು ತೆಗಿಲ್ಲ, ಅನ್ನ ರೆಡಿ ಆಯ್ತು. ಖಾರ ಹರ್ಕೊಂಬಂದು ನೋಡ್ರಿ. ವಾವ್, ಹಸಿ ಖಾರ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ನನಗದು ಸಿಕ್ಕಾಪಟ್ಟಿ ಇಷ್ಟ ಅಂತಲೇ ಹೇಳ್ಬೋದ. ನಾನೀಗ ಮಜ್ಜಿಗೆ ಸಾರು ಕಾಸಾಗದೀನಿ. ಭಾಳ ದಿನದಿಂದ ಆದ ಮಜ್ಜಿಗೆ ಸಾರಿನ ರೆಸಿಪಿ ಕೇಳಾಕತ್ತಿದ್ರಿ. ಸಾರಿ ಫ್ರೆಂಡ್ಸ್, ತೋರ್ಸೋಕ್ಕಾಗಿರ್ಕಿಲ್ಲ. ಇವತ್ತು ಕಾಸಾಗದಿದ್ನಿ, ಹಂಗೆ ತೋರಿಸಿದ್ರ ಅಂತಂಥೇಳಿ. ಖಾರಿಗೆ ಚುರುಮರಿ ಖಾರಕ್ಕೆ ಒಂದು ವಾಲಿ ಖಾಲಿ ಆಯ್ತು. ಮಸ್ತ್ ಐತಿ. ಈಗ ಕರ್ಬೇವು ತುಟ್ಟಿರ್ಬೋದೇನೋ, ಯಾಕೋ ನಮ್ಮ ಅತ್ತಿ ಓದಿಲ್ಲೇನೋ ಮಾರಕ್ಕೆ. ಕೊತ್ತಂಬರಿ ಮೆಂತೆ ಎಲ್ಲ ತುಟ್ಟೈತಿ. ಇದು ಎಣ್ಣೆಯೊಳಗೆ ಕರ್ದಿರ್ತೈತಲ್ಲ, ತಿನ್ನಕ್ಕೆ ಮಸ್ತ್ ಆಕೈತಿ. ಕ್ರಮ್ ಕ್ರಿಸ್ಪಿಯಾಗಿ ಬರ್ತೈತಿ. ಇಲ್ಲೇ 1 ಗಡ್ಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ. ಕಾಣಿಸ್ತಿಲ್ಲ? 1 ಗಡ್ಡಿ ಬೆಳ್ಳುಳ್ಳಿ ಮತ್ತು ಕರಿಬೇವು. ಇದು ಕೊತ್ತಂಬರಿ ಲಾಸ್ಟಿಗೆ ಹಾಕೋದು. ನಮ್ಮ ದೇವಿಗೆ ಶೇಂಗಾ ಹೊಡ್ಯಾಕತ್ತ. ಎಣ್ಣೆನ ಹಾಕಿಲ್ಲ ನೋಡ್ರಿ ನಾನು. ಮಜ್ಜಿಗೆ ಸಾರಿಗೆ ಎಣ್ಣೆನು ಭಾಳ ಬೇಕಾಗಿಲ್ಲ, ಸ್ವಲ್ಪ ನಡೀತೈತಿ. ನನ್ನ ಮುಖನ ಕಾಣಿಸಕತ್ತಿಲ್ಲ ಇನ್ನೂ ಇಷ್ಟೊತ್ತನ. ಇದನ್ನ ಈಗಿಲ್ಲ ಎಣ್ಣೆ ಕಾದೈತಿ. ಸಾಸಿವೆ ಹಾಕಿ ನೋಡಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿಗೆ ಹಾಕಿನ ನಾನು. ಈಗ ಇದನ್ನು ಎಣ್ಣೆ ಒಳಗೆ ಕರಿಬೇವು. ನಾನಂತೂ ಹಿಂಗೆ ಕಾಸ್ತೇನೆ ಫ್ರೆಂಡ್ಸ. ನೀವು ಬೇರೆ ವಿಧಾನದಲ್ಲಿ ಏನಾರ ಕಾಸೋದಿದ್ರೆ ಹೇಳ್ರಿ ನನಗೂ. ಇನ್ನೊಂದು ವಿಧಾನದಲ್ಲಿ ಕಾಸ್ತಾನೆ ಮಜ್ಜಿಗೆ ಸಾರ, ಅದು ಮಸ್ತ್ ಆಕೈತಿ. ಬಾಯಾಗ ಜುಳು ನೀರು ಬರ್ತಾವೆ ನೋಡ್ರಿ. ಹಸಿ ಖಾರ, ಬಿಸಿ ರೊಟ್ಟಿ, ಮೊಸರು ಅಥವಾ ಎಣ್ಣೆ, ಶೇಂಗಾ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನಾರಾಗಲಿ ಹಾಕೊಂಡು ತಿನ್ಬೇಕು. ಅಮೃತ ಸೇವನೆ ಮಾಡ್ದಂಗೆ ನೋಡ್ರಿ, ಅದಕ್ಕೆ ಮಸ್ತ್. ಕೆಲವ್ರು ಅರ್ಶಿನ ಪೌಡರ್ ಹಾಕ್ತಾರೆ, ಇನ್ನು ಕೆಲವ್ರು ಹಾಕಂಗಿಲ್ಲ. ಅವರವರ ಇಷ್ಟ ಅಂತ ಹೇಳ್ಬೋದು ನೋಡ್ರಿ. ನಾನು ಅರ್ಶಿನ ಪೌಡರ್ ಹಾಕೀನಿ ಮತ್ತು ಹಿಂಗು. ನಾನು ಹಿಂಗೆ ಅಂದ್ರೆ ಪ್ರೆಗ್ನೆನ್ಸಿ ಟ್ರೈ ಮಾಡೋದು ತಿನ್ಬಾರ್ದು ಅಂತ ನಮ್ಗೊಬ್ರು ಸಿಸ್ಟರ್ ಹೇಳಿದರೆ. ಅವ್ರ ಹೆಸರು ನೀಟಾನ ಅಂತ ಗೊತ್ತಾಗತ್ತೆ. ಹೌದಾ, ನಮ್ಮ ಕಡೆನೂ ಒಂಥರ ಹಿಂಗು ತೆಂಗು 1 ಚಿಟಿಕೆ ಅಷ್ಟು ಹಾಕಿ ಅರ್ಶಿನ. ಹಿಂಗು ತೆಂಗು ಇದ್ರ ಮಂಗನ ಅಡುಗೆ ಮಾಡ್ತಿತ್ತು ಅಂತೇಳಿ. ತೆಂಗು ಅಂದ್ರೆ ತೆಂಗಿನಕಾಯಿ, ಇದ್ರ ಮಂಗನ ಅಡುಗೆ. ಆದ್ರೆ ನಂಗೆ ಅಷ್ಟೊಂದು ನಮ್ಮ ಹಳೆಗಳ ಕಡೆ ಹಿಂಗೆ ಯೂಸ್ ಮಾಡೋಂಗಿಲ್ಲ. ಈಗ ದೊಡ್ಡ ಫಂಕ್ಷನ್ಗಳಲ್ಲಿ ಮದುವೆ ಐತಿ ಹಿಂಗೆಲ್ಲ ಅಡುಗೆ ಮಾಡ್ತಿರ್ತಾರಲ್ಲ ಅಂತಲ್ಲಿ ಯೂಸ್ ಮಾಡ್ಬೋದ. ಮನೆಗಂದ್ರೆ ತರೋದೇ ಇಲ್ಲ, ಯೂಸ್ ಮಾಡೋದೇ ಇಲ್ಲ ನೋಡ್ರಿ. ನಮ್ಗೆ ಗೊತ್ತಿದ್ದಿರ್ಕಿಲ್ಲ. ನಾವು ಕೆಲವೊಂದು ವಿಡಿಯೋತಿ ನೋಡಿ ಹಿಂಗೆ ತರ್ಸೀನಿ. ಸಾರು ಅಂದ್ರೆ ಮಸ್ತ್ ಆಕೈತಿ. ಹಿಂಗೆ ಹಾಕಿದ್ರೆ ಮಜ್ಜಿಗೆ ಎಷ್ಟು ಬೇಕು ನೋಡಿ, ಎಷ್ಟು ಮಜ್ಜಿಗೆ ಹಾಕೊಂಡು. ಉಪ್ಪು ಹಾಕಿಲ್ಲ, ಉಪ್ಪನ್ನ ಹಾಕೋಬೇಕು. ನಾವು ಮಜ್ಜಿಗೆ ಹಾಕಿದ ತಕ್ಷಣ
ಏನು ಮಾಡ್ಬೇಕಂದ್ರೆ ಗ್ಯಾಸ್ ಆರಿಸ್ಬೇಕಾ ಯಾಕಂದ್ರೆ ಹೊಡಿತೈತದ. ಇನ್ನೊಂದು ವಿಧಾನದಲ್ಲಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಶೇರ್ ಮಾಡ್ಕೊತೀನಿ. ಬೆಳ್ಳಿ ಬಂತ ಪಪ್ಪಿಗೆ ಬೆಳ್ಳಿಗೆ ಹಾಕ್ಬೇಕಾ, ಲಾಸ್ಟಿಗೆ ಕೊತ್ತಂಬರಿ. ಹಾಂ ಹಾಕಿಲ್ಲ, ಉಪ್ಪು ಹಾಕಿಲ್ಲ ಮಮ್ಮಿ. ಏನಾಗುತ್ತಾ ಉಪ್ಪು ಹಾಕಿಲ್ಲ, ಇನ್ಮ್ಯಾಗ ಹಾಕ್ತಾರೆ. ನಮ್ಮ ಮನೆಯವ್ರಿಗೆ ಕರಿಬೇವು ಕೊತ್ತಂಬರಿ ಇಷ್ಟನೇ ಆಗಂಗಿಲ್ಲ. ನಮಗೆ ಕರಿಬೇವು ಕೊತ್ತಂಬರಿ ಅಂದ್ರೆ ಪಂಚಪ್ರಾಣ ಅಂತ ಹೇಳ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ಮಜ್ಜಿಗೆ ಸಾರು ರೆಡಿ ಆಯ್ತು ನೋಡ್ರಿ. ಇಷ್ಟ ಸಿಂಪಲ್ಲ, ಜಾಸ್ತಿ ಏನಿಲ್ಲ ನೋಡ್ರಿ. ಅರ್ಧ ಕೆಲಸ ಮುಗ್ದಂಗೆ ಆತ. ಟೈಮ 8:30 ಆತ. ಇನ್ನು ಊಟ ಹೋಗ್ಬೇಕಾದ್ರೆ ಲೇಟ್ ಆಗ್ಬೋದೇನೋ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಊಟ ಮಾಡೋದೇ ಲೇಟ್ ಆಕೈತಿಲ್ಲ, ಹಾಗಾಗಿ ಹೆಂಗಿದ್ರು ಚುರ್ಮರಿ ಖಾರ ಹಚ್ಚಲ್ಲ. ಸ್ವಲ್ಪ ಚುರ್ಮರಿ ಖಾರ ತಿಂದು ಬಾಂಡೆ ಇದಾವು, ಬಾಂಡೆ ತಿಕ್ಬೇಕು. ಹಾಗಾಗಿ ಒಂದ್ಸರಿ ಟೇಸ್ಟ್ ನೋಡೋದು. ನಿಂದ್ರಿ, ನಾನು ಚುರ್ಮರಿ ಖಾರ ತಿನ್ನೋ ಹೋಗಿಲ್ಲ ಅಂದ್ರೆ ಎಣ್ಣೆ ಹಾಕಿರ್ತೇನಿಲ್ಲ. ತಿನ್ನಂತೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡ್ತೈತೆ ನಂಗೆ. ನಮ್ಮ ದೇವಿಗೆ ಊಟ ಮಾಡ್ತಾ ಅಂತ ನಾನು ಕೇಳಿನ ಚುರ್ಮರಿ ತಿಂತೀನೋ ಊಟ ಮಾಡ್ತೀನಿ ಅಂತೇಳಿ. ಇಲ್ಲ ಊಟನೂ ಮಾಡ್ತೇನೆ ಅಂತಂದಳು. ಟೈಮ್ ಆಗೈತಿಲ್ಲ, ನಿದ್ದೆ ಬರ್ತೈತೆ ಆಕೆಗೆ. ಊಟ ಮಾಡಿ ಮಲ್ಕೊಂಡ್ಬಿಡ್ತಾಳ. ಟಿವಿ ನೋಡ್ತೀನಿ ಮಸ್ತ್ ಆಗ ಪಲ್ಯ ಇಟ್ಟಿನಿ. ಹಾಕೊಂಬಾರ್ದ ಚುರ್ಮರಿ ಬರ ಹಂಗಲ್ಲ. ಊಟ ಮಾಡ್ತೇವೆ ಅಂದ್ರೆ ಊಟ ಮಾಡಿ ಚುರ್ಮರಿ ಹಾಕೊಂಬ ಅಂದ್ರೆ ಚುರ್ಮರಿ ಹಾಕೊಂಡ್ಬಿಡ್ತಾನೆ. ಆಕೆಗೆ ಚುಮ್ಮರಿ ಅಂತ ನೋಡ್ರಿ. ಆಕೆ ಚುಮ್ಮರಿ ಹಾಕೊಂಡು ಹೊಂಟ್ನಿ. ಶೇಂಗಾ ತಿಂತ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮತ್ತಿನ್ನ ನಾಳೆ ಲಾಗಲ್ಲಿ ಸಿಗ್ತೇವೆ. ಇನ್ನು ಅಡುಗೆ ಮಾಡೋದು ಎಲ್ಲ ಲಾಗನ್ನು ಶೇರ್ ಮಾಡ್ಕೋತೇನೆ ಒಂದೊಂದಾಗೇನ. ಅದ್ರ ಲೇಟ್ ಆಗೈತೆ, ದಯವಿಟ್ಟು ಕ್ಷಮೆ ಇರಲಿ. ಹಬ್ಬದ ಕೆಲಸದಲ್ಲಿ ಭಾಳ ಅಂದ್ರೆ ಭಾಳ ಬ್ಯುಸಿ. ಫ್ಯಾನ್ ಹಚ್ಕೋಬೇಕಿಲ್ಲ, ಜಾಗ ಆಗ್ತೈತಿ. ಭಾಳ ಅಂದ್ರೆ ಭಾಳ ಬ್ಯುಸಿ ಇದೀನಿ. ಹಾಗಾಗಿ ನಾನು ನಾಳೆ ಲಾಗಲ್ಲಿ ಸಿಗ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ನೀವು ಹಬ್ಬನ ಯಾವ ಥರ ಆಚರಣೆ ಮಾಡಾಕತ್ತೀರಿ ಅಂತೇಳಿ ಹೇಳ್ರಿ. ಮತ್ತು ನನ್ನನ್ನು ಕರೆದಿಲ್ಲ ನೋಡ್ರಿ. ನಾನು ನಿಮ್ಮನ್ನ ಕರೆದಿಲ್ಲ, ನೀವು ನನ್ನನ್ನು ಕರೆದಿಲ್ಲ. ಹೌದು ಬಿಡಿ, ಅದರಲ್ಲಿ ಏನೈತಿ. ಮುಂದಿನ ವರ್ಷ ಕರಿತೀನಿ, ಮುಂದಿನ ವರ್ಷ ಬರೋರು ಅಂತೀರಿ. ಅಥವಾ ಏನಾದರೂ ನನ್ನ ಲೈಫಲ್ಲೇ ಗುಡ್ ನ್ಯೂಸ್ ಅನ್ನೋದು ಸಿಕ್ತಂದ್ರೆ ಅವಾಗೆಲ್ಲರೂ ಇನ್ವೈಟ್ ಮಾಡ್ತೀನಿ.